ಹೀಗೆ ಕಣ್ಣೀರು ಹಾಕ್ತಿರುವ ದೃಶ್ಯಗಳು ಕಂಡುಬಂದದ್ದು ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಚೇನಹಳ್ಳಿ ತಾಲೂಕಿನ ಗಿಡಗಾನಹಳ್ಳಿ ಗ್ರಾಮದಲ್ಲಿ. ಗ್ರಾಮದ ವೆಂಕಟೇಶ್ ಮತ್ತು ಪವಿತ್ರ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು 15 ವರ್ಷಗಳಾಗಿದ್ವು. ಆದರೆ ಕಳೆದ 2-3 ವರ್ಷಗಳಿಂದ ಹಣದ ವಿಚಾರ ಮತ್ತು ಹೆಂಡತಿಯ ಮೇಲಿನ ಅನಗತ್ಯ ಅನುಮಾನ ಇಬ್ಬರ ನಡುವೆ ಬೆಂಕಿ ಹೊತ್ತಿಸಿತ್ತು. ಮನೆಯವರನ್ನ ಬೇರೆಯವರಿಗೆ ಒತ್ತೆ ಇಟ್ಟು ಬಡ್ಡಿ ಕಟ್ಟಲಾಗದೆ ವೆಂಕಟೇಶ್ ಹತಾಶನಾಗಿದ್ದ. ಕುಡಿದು ಬಂದು ಹೆಂಡತಿಗೆ ಟಾರ್ಚರ್ ಕೊಡುವುದು ಆತನಿಗೆ ನಿತ್ಯದ ಕಾಯಕವಾಗಿತ್ತು. ನಿನ್ನೆ ರಾತ್ರಿಯೂ ಇದೇ ವಿಚಾರಕ್ಕೆ ಇಬ್ಬರ ನಡುವೆ ಜಗಳ ತಾರಕಕ್ಕೇರಿದೆ. ಕ್ರೂರಿಯಾದ ಪತಿ ವೆಂಕಟೇಶ್ ತಾನು ತಾಳಿ ಕಟ್ಟಿದ ಹೆಂಡತಿ ಎಂಬ ಕರುಣೆಯೂ ಇಲ್ಲದೆ ಪತ್ನಿ ಪವಿತ್ರಳನ್ನ ಭೀಕರವಾಗಿ ಕೊಲೆ ಮಾಡಿ ರಾತ್ರೋರಾತ್ರಿ ಪರಾರಿಯಾಗಿದ್ದಾನೆ. ನನ್ನ ತಂಗಿನೇ ಸರ್, ಅಣ್ಣ ನಾನು ನನ್ನ ತಮ್ಮ ನನ್ನ ತಂಗಿ 3 ಜನ ಇದ್ವಿ. 2011ರಲ್ಲಿ ಮದುವೆ ಮಾಡಿಕೊಟ್ಟಿದ್ವಿ. ನಾವು ತುಂಬ ಚೆನ್ನಾಗೇ ಮದುವೆ ಮಾಡಿಕೊಟ್ವಿ ಸರ್. ತಂಗಿ ಚೆನ್ನಾಗಿರ್ಬೇಕು ಅಂತ ಒಂದೇನೋ ಉದ್ದೇಶದಿಂದ ಎಲ್ಲ ಮಾಡಿಕೊಟ್ವಿ. ಯಾವಾಗೂ ಜಗಳ ಏನಕ್ಕೆ ಜಗಳ ಅಂತ ಒಂದ್ಸಲಿ ಕೇಳ್ಕೊಂಬಂದ್ವಿ. ಮನೆ ಯಾರಿಗೂ ಒತ್ತೆ ಇಟ್ಟಿದ್ದಾರೆ. ಒತ್ತೆ ಇಟ್ಟಿರೋದು ಅವ್ರದ್ದೇನೋ ಟಾರ್ಚರ್ ಅಂತೆ, ಬಡ್ಡಿ ಕಟ್ತಾ ಇಲ್ಲ, ಅಗ್ರಿಮೆಂಟ್ ರಿಜಿಸ್ಟರ್ ಥರ ಏನೋ ಮಾಡಿಕೊಟ್ಬಿಟ್ಟಿದ್ದಾರೆ. ಅದೊಂದು ಸಮಸ್ಯೆ ಆಗಿದೆ. ಯಾವಾಗ ದುಡ್ಡಿನ ಕಾಸಿನ ವಿಚಾರಕ್ಕೆ ಜಗಳ ಆಡೋದು, ಕುಡಿದ್ಬಿಟ್ಟು ಬಂದು ಹೆಂಗಂದಂಗೆ ಹೊಡೆಯೋದು. ಒಂದು 6 ತಿಂಗಳಿಂದ ಚೆನ್ನಾಗಿ ಹೊಡೆದಾಕ್ಬಿಟ್ಟಿದೆ ಸರ್. ಇಲ್ಲ. ಇತ್ತ ಮಗಳ ಸಾವಿನ ಸುದ್ದಿ ಕೇಳಿ ತವರು ಮನೆಯವರ ಆಕ್ರಂದನ ಮುಗಿಲು ಮುಟ್ಟಿದ್ದು. ಇನ್ನು ವಿಷಯ ತಿಳಿದಿದ್ದಂತೆ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಹಾಗೂ ಪಿಎಸ್ಐ ಪುನೀತ್ ನಂಜರಾಯ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ರವಾನಿಸಲಾಗಿದ್ದು, ಹೆಂಡತಿಯನ್ನ ಕೊಂದು ನಾಪತ್ತೆಯಾಗಿರುವ ಆ ನರಹಂತಕ ಗಂಡ ವೆಂಕಟೇಶ್ಗಾಗಿ ಪೊಲೀಸರು ಬಲಿಯನ್ನು ಬೀಸಿದ್ದಾರೆ. ಪ್ರಾಣ ಒಂದು ಹೋಗಿರಲಿಲ್ಲ. 6 ತಿಂಗಳಿಂದ ಚೆನ್ನಾಗಿ ಹೊಡೆದಾಕಿ ತಲೆ ಗಿಲೆ ಎಲ್ಲ ಫುಲ್ಲು ಬ್ಲಡ್ ಬಂದಿತ್ತು. ಹೊಡೆದಾಕ್ಬಿಟ್ಟು ಆಚೆ ಹೊಡೋಗ್ಬಿಟ್ಟಿದ್ದಾರೆ ಸರ್. ಯಾರು ಗೊತ್ತಿಲ್ಲದಂಗೆ ಯಾರೋ ಅಕ್ಕಪಕ್ಕ ಮನೆಯವ್ರು ನೋಡ್ಕೊಂಡ್ಬಿಟ್ಟು ನಾವೋಗ್ಬಿಟ್ಟೈತೆ ಅಂತ ಹೇಳ್ಬಿಟ್ಟು ಹಾಸ್ಪಿಟ್ಲಿಗೆ ತೊಗೊಂಡೋಗಿ ಸೇರಿಸಿದ್ರು. ನಾವು ಬರೋಷ್ಟರಲ್ಲಿ ತುಂಬಾ ಏಟಾಗಿತ್ತು ಸರ್. ಕೈ ಎಲ್ಲನೂ ಹೆಂಗಂದಂಗೆ ಏನರಲ್ಲಿ ಹೊಡೆದಿದ್ನೋ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಹೊಡೆದಾಕ್ಬಿಟ್ಟಿದ್ದೆ. ಏನೋ ಇರಲಿ, ಗಂಡ ಹೆಂಡತಿ ದೂರ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಎಲ್ಲ ಇದು ಮಾಡ್ಕೊಂಡು ಏನೋ ಮಾಡಿದ್ವಿ. ಆದರೆ ಲಾಸ್ಟ್ಗೆ ಇವತ್ತು ಪ್ರಾಣನೇ ತಲುಪಿಸೋದು. ಏನೋ ಉಪಯೋಗ ತೆಗೆದು ದುಡ್ಡು ಕಾಸು ಎಲ್ಲನೂ ಪ್ರತಿಯೊಂದಕ್ಕೂ ಏನಾದ್ರು ದುಡ್ಡು ಬೇಕು ಅಂತಂದರೆ ಅಲ್ಲಿಂದನೇ ಮನೆಯಿಂದ ನಾವು ಅಪ್ಪ ಅಮ್ಮ ತುಂಬ ನೋಡಿದ್ದಾರೆ ಸರ್. ನಮ್ಮ ಏನೇ ಒಂದು ಚಿಕ್ಕ ಪ್ರಾಬ್ಲಮ್ ಆದ್ರೂ ಬಂದು ಓಡ್ ಎಲ್ಲ ಏನು ಬೇಕೋ ಅವ್ರಿಗೆ ಎಲ್ಲ ಥರದ್ದು ವ್ಯವಸ್ಥೆ ಮಾಡಿಕೊಟ್ಟಿದ್ರು ಸರ್. ಹೆಂಗ ರಾಯಲ್ಲಾಗಿರ್ಬೋದಾಗಿತ್ತು ಸರ್ ಅವನು. ಲಾಸ್ಟಿಗೆ ನನ್ನ ತಂಗಿನ ಒಬ್ಬೇ ತಂಗಿನ ಹಾಳು ಮಾಡಾಕ್ಬಿಟ್ಟು 3 ಜನ ಹೆಣ್ಮಕ್ಳು ಸರ್. ಯಾರು ಸರ್ ಅವ್ರಿಗೆ ಹೇಳ್ಬೇಕು? 3 ಜನ ಹೆಣ್ಮಕ್ಳನ್ನ ಬಿಟ್ಟು ಅವರ ಅಟ್ಲೀಸ್ಟ್ ಅವ್ನು ಸತ್ತೋಗಿದ್ರೆ ಅದೊಂಥರ ಸರ್. ಸಾಯಿಸ್ಬಿಟ್ಟು ಹೋಗ್ಬಿಟ್ಟ. ಆ ಹೆಣ್ಮಕ್ಳಿಗೆ ಯಾರು ಸರ್ ಆಗ್ತಾರೆ? 3 ಜನ ಹೆಣ್ಮಕ್ಳು. ಒಟ್ಟಾರೆ ಕ್ಷಣಿಕ ಕೋಪ, ಅನುಮಾನ ಮತ್ತು ಹಣದ ವ್ಯಾಮೋಹ ಒಂದು ಹಸನಾದ ಸಂಸಾರವನ್ನ ಹೇಗೆ ಬೀದಿ ಪಾಲು ಮಾಡುತ್ತದೆ ಅನ್ನೋದಕ್ಕೆ ಈ ಘಟನೆಯೇ ಕನ್ನಡಿಯಾಗಿದೆ.